ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು. ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು. ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು. ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು. ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು. ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು. ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು. ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು. ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ
ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ. ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳು ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇನ್ನೂ ಕೂಡ ಆತಂಕ ಮಾತ್ರ ದೂರ ಆಗಿಲ್ಲ. ಮುಖ್ಯಮಂತ್ರಿಗಳ ಕೊನೆಯ ಬಾಣ, ನಾನು ಹೇಳ್ತಾ ಇದ್ದೆ, ಇದು ಕೊನೆಯ ಬಾಣದಿಂದ ಪಾಸ್ ಆಗಿಬಿಟ್ರೆ ಸಾಕು ಅಂತೇಳಿ. ಆದರೆ ಕೊನೆಯ ಬಾಣವಾಗಿದ್ದರೂ ಕೂಡ ಆತಂಕ ತಪ್ಪಿದ್ದಿಲ್ಲ. ರಿಪೋರ್ಟ್ ನೋಡ್ಕೊಂಡು ಆವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ, ಸಿದ್ದು ಸೇಫ್. ಮುಡಾ ಹಗರಣದಲ್ಲಿ ನಿರೀಕ್ಷೆಯಂತೆ ಒಂದು ಬೆಳವಣಿಗೆ ನಡೆದಿದೆ.